ಈ ಜಿಲ್ಲೆನೇ ಬೇರೆ ಆಗುತ್ತೆ. ನಾನು ನಮ್ಮ ಜಿಲ್ಲೆನ ನಮ್ಮ ಗೌರವನ ಕಾಪಾಡಬೇಕು ಅಂತ ನಾನು ಜಿಲ್ಲಾ ಪಂಚಾಯತಿ ಮೆಂಬರ್ ಆಗಿದ್ದೆ, ಜಿಲ್ಲಾ ಪರಿಷತ್ ಮೆಂಬರ್, ಪಂಚಾಯತಿ ಅಲ್ಲ ಪರಿಷತ್ ಮೆಂಬರ್ ಆಗಿದ್ದೆ. ಪರಿಷತ್ ಮೆಂಬರ್ ಆಗಿದ್ದು ಬೆಂಗಳೂರು ಗ್ರಾಮಾಂತರ ಜಿಲ್ಲಾ ಪರಿಷತ್ ಮೆಂಬರ್ ಆಗಿದೆ 87ರಲ್ಲಿ. ಆಗ ಮೆಂಬರ್ ಆಗಿದ್ದಾಗ ನಮ್ದು ಅಲ್ಲಿ ಕೆಂಪೇಗೌಡ ರೋಡಲ್ಲಿ ನಮ್ಮ ಆಫೀಸ್, ಜಿಲ್ಲಾ ಪರಿಷತ್ ಆಫೀಸ್ ಇದೆ. ನಾವೆಲ್ಲ ಮೂಲ ಬೆಂಗಳೂರು ಜಿಲ್ಲೆಯವರು, ಬೆಂಗಳೂರು ನಗರ, ಬೆಂಗಳೂರು ಗ್ರಾಮಾಂತರ ಎಲ್ಲ ನಮ್ದೆಲ್ಲ ಬೆಂಗಳೂರು ಜಿಲ್ಲೆಯವರು ಮೂಲವಾಗಿ. ಬೆಂಗಳೂರು ಈ ಕಡೆ ಸಣ್ಣ ಮೇಕೆದಾಟದಿಂದ ಹಿಡಿದು ಆ ಕಡೆ ದೊಡ್ಡಬಳ್ಳಾಪುರ ನಂದಿ ಬೆಟ್ಟದವರೆಗೂ, ಈ ಕಡೆ ಹೊಸಕೋಟೆ, ಈ ಕಡೆ ಮಾಗಡಿ, ಇಲ್ಲಿ ನಮ್ಮ ಮಂಡ್ಯ ಬಾಂಡ್ ಅಲ್ಲಿ ಗಂಟ ನಾವೆಲ್ಲ ಬೆಂಗಳೂರು ಜಿಲ್ಲೆಯವರು. ಆ ಹೆಸರು ಮಧ್ಯ ಈ ಜಿಲ್ಲೆನ ಮಾಡ್ಬೇಕಾದ್ರೆ ನಾನು ಒಂದು ಪ್ರಸ್ತಾವನೆ ಮಾಡಿದ್ದೆ, ನಮ್ಮ ಹೆಸರು ನಾವು ಕಳ್ಕೊಳ್ಳೋದು ಬೇಡ ಅಂತ. ಈಗ ನನ್ನ ಊರು ದೊಡ್ಡಾರಳ್ಳಿ ಕೆಂಪೇಗೌಡದ ಮಗ ಶಿವಕುಮಾರ್ ಅಂತ ಕರಿತೀರಿ. ನನ್ನ ಊರನ್ನ ಚೇಂಜ್ ಮಾಡ್ಬೇಕಾಗ್ತದೆ, ದೊಡ್ಡಾರಳ್ಳಿ ಅಲ್ಲ ಅನ್ಸ್ಬೇಕಾಗತ್ತೆ. ಇಲ್ಲ ಇನ್ಯಾರೋ ಒಬ್ರನ್ನ ಅವ್ರ ಊರ ಹೆಸರಲ್ಲಿ ಈ ಗೌಡ್ರನ್ನ HD ದೇವೇಗೌಡರು ಅಂತಾರೆ, ಒಡೆಯ ನರಸಿಂಹ ದೇವೇಗೌಡರು, ಹಾಸನ ದೇವೇಗೌಡರು ಅಂತ ಕರೀತಾರೆ. ಅವ್ರ ತಂದೆ ಹೆಸರು ಕರೀತಾರೆ, ಹೆಸರು ಇಟ್ಬಿಡ, ತಪ್ಪೇನಿಲ್ಲ. ಹಂಗೆ ನಾನ್ಯಾಕೆ ನನ್ನ ಹೆಸರನ್ನ ನಾನು ಬದಲಾಯಿಸ್ಕೋಬೇಕು, ನೀವ್ಯಾಕೆ ನಿಮ್ಮ ಹೆಸರನ್ನ ಬದಲಾಯಿಸ್ಕೋಬೇಕು? ಹಿಂದೆ ನಮ್ಮ ಕನಕಪುರ ಲೋಕಸಭಾ ಕ್ಷೇತ್ರ ಅಂತಿತ್ತು, ಈಗ ಅದನ್ನ ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಕ್ಷೇತ್ರ ಮಾಡಿದ್ರು. ಯಾಕೆ ಮಾಡಿದ್ರು? ಬೆಂಗಳೂರು ವಿಶ್ವ ಮಟ್ಟದಲ್ಲಿ ಬೆಂಗಳೂರನ್ನ ಅಟಲ್ ಬಿಹಾರಿ ವಾಜಪೇಯಿ ಅವರು ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದ ಉದ್ಘಾಟನೆ ಬಂದಿದ್ರು ಒಂದು 22 ವರ್ಷದಿಂದ, 21 ವರ್ಷದಿಂದ, 2003 ಆಯ್ತು. ಆಗ ನಾನು UD ಮಿನಿಸ್ಟರ್. ಆಗ ಬಂದವರು ಒಂದು ಮಾತಾಡಿದ್ರು, ದೇರ್ ಆರ್ ವರ್ಲ್ಡ್ ಲೀಡರ್ಸ್, ಅಂತಾರಾಷ್ಟ್ರೀಯ ನಾಯಕರುಗಳು ಇದ್ರು. ಒಂದು ಕಾಲದಲ್ಲಿ ಭಾರತಕ್ಕೆ ಬರ್ಬೇಕಾರೆ ಮೊದಲು ಬಂದು ಭಾರತಕ್ಕೆ ದೆಹಲಿಗೆ ಬಂದು, ದೆಹಲಿಯಿಂದ ಬಂದು ಕಲ್ಕಟ್ಟ ಹೋಗ್ತಿದ್ರು, ಮುಂಬೈಗೆ ಹೋಗ್ತಿದ್ರು, ಬೆಂಗಳೂರು ಬರ್ತಿದ್ರು, ಚೆನ್ನೈಗೆ ಹೋಗ್ತಿದ್ರು, ಎಲ್ಲ ಕಡೆ ಹೈದರಾಬಾದ್ ಹೋಗ್ತಿದ್ರು. ಈಗ ಬದಲಾವಣೆ ಆಗೋಗ್ಬಿಟ್ಟಿದೆ. ಈಗ ಮೊದಲು ಬೆಂಗಳೂರು ಬಂದು ಬೆಂಗಳೂರಿಂದ ದೆಹಲಿಗೆ ಅಂತ ಬರೋಂಥ ಪರಿಸ್ಥಿತಿ ಆಗಿದೆ ಅಂತ ಹೇಳಿ ಅಟಲ್ ಬಿಹಾರಿ ವಾಜಪೇಯಿ ಅವರು ಹೇಳಿದಂಥ ಮಾತು ಇದು ದಾಖಲೆ ಇದೆ. ಈ ದೇಶದ ಪ್ರಧಾನಮಂತ್ರಿಯವರು ಬೆಂಗಳೂರಿನ ಬ್ಯಾಂಕ್ವೆಟ್ ಹಾಲಲ್ಲಿ ಮಾತಂತ ಮಾತು. ಹಂಗೆ ಪಾಪ ಕೆಲವರು ಟೀಕೆ ಮಾಡ್ತಾ ಇದ್ದಾರೆ. ನಾನು ಇದನ್ನ ಬೆಂಗಳೂರು ದಕ್ಷಿಣ ಜಿಲ್ಲೆ ಅಂತ ಇಡಬೇಕು ಅಂತೇಳಿ ನಾನು, ನಮ್ಮ ರವಿಯವರು, ರಾಮಲಿಂಗಾರೆಡ್ಡಿಯವರು, ನಾವೆಲ್ಲ DK ಸುರೇಶು, ನಮ್ಮ ಬಾಲಕೃಷ್ಣ, ನಮ್ಮ ಇಕ್ಬಾಲು, ನಾವೆಲ್ಲ ಕೂತ್ಕೊಂಡು ಕೊಟ್ರೆ ನಮ್ಮನ್ನ ಟೀಕೆ ಮಾಡ್ತಾರೆ, ರಿಯಲ್ ಎಸ್ಟೇಟ್ ಮಾಡ್ತಾ ಇದ್ದೀನಿ ಅಂತ. ನಾನೇ ರಿಯಲ್ ಎಸ್ಟೇಟ್ ಮಾಡಬೇಕಾಗಿಲ್ಲ. ನನ್ನಿರೋ ಆಸ್ತಿ ಮೌಲ್ಯ ಎಲ್ಲ ನನ್ನ ಶಿಕ್ಷಣ ಕ್ಷೇತ್ರಕ್ಕೆ ಸುಮಾರು ಬರೆದುಬಿಟ್ಟಿದ್ದೀನಿ. ನಮ್ಮ ತಾಲೂಕಲ್ಲಿ ಯಾರು ಕೇಳಿ, ನಮ್ಮ ಅಧಿಕಾರಿಗಳು ಕೇಳಿ, ಎಷ್ಟು ಎಕರೆ ಬರೆದುಬಿಟ್ಟಿದ್ದೀನಿ ಗೌರ್ಮೆಂಟ್